ಸರ್ ಈ ಕೊಡ್ತಾ ಇರೋ ರೇಟು ಹಿಂದೆ ನಾನು ಕೊಟ್ಟಿಲ್ಲ, ಮುಂದೇನು ನಾನೇ ಕೊಡೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಆ ರೇಟಿಗೆ ಸಿಗಲ್ಲ. ಆ ಥರ ರೇಟ್ ಕೊಟ್ಟಿದ್ದೀನಿ. ದಯವಿಟ್ಟು ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಬನ್ನಿ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡೋದಿಲ್ಲ. ಜಾಗ್ವಾರ್ ಕೂಡ ಇಲ್ಲಿ ಇರುತ್ತೆ. ವ್ಯಾಗನರ್ ಬೇಕಾ? ವ್ಯಾಗನರ್ ಒಂದಿದೆ, ಎರಡಿದೆ. ಇನ್ನು ವ್ಯಾಗನರ್ಗಳು 500 ಬೇಕಾ? ಇಲ್ಲಾಂದ್ರೆ ನಿಮಗೆ ಟಾಟಾ ನೆಕ್ಸಾನ್ ಬೇಕಾ? ಇಲ್ಲ, ನೀವೇನಾದ್ರೂ ಇನೋವಾ ನೋಡ್ತಾ ಇದ್ರೆ ಅದು ಕೂಡ ಚಾನ್ಸ್ ಪ್ರೈಸ್ ಅಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಇರುವಂತದ್ದು. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ರೆನಾಲ್ಟ್ ಪಲ್ಸ್ ಕೂಡ ಇಲ್ಲಿ ಇರುತ್ತೆ. ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡೋದಿಲ್ಲ. ಸ್ಕಾರ್ಪಿಯೋ ಕೂಡ ಇರುತ್ತೆ, ಸ್ವಿಫ್ಟ್ ಕೂಡ ಇರುತ್ತೆ. ಇಲ್ಲ ನೀವೇನಾದ್ರೂ ETS ಗಾಡಿ ಹುಡುಕ್ತಾ ಇದ್ರೆ ETS ಗಾಡಿ ಕೂಡ ಇಲ್ಲಿ ಸಿಗುತ್ತೆ. ಕಲರ್ ಸ್ವಿಫ್ಟ್ ನೋಡ್ತಾ ಇದೀರಾ? ಇಲ್ಲ ರೆಡ್ ಕಲರ್ ಬೇಕಾ? ಇಲ್ಲ ಸಿಲ್ವರ್ ಕಲರ್ ಬೇಕಾ? 3 ಕಲರ್ ಅಲ್ಲೂ ಕೂಡ ಮಾರುತಿ ಸುಜುಕಿ ಸ್ವಿಫ್ಟ್ ಗಳು ಸಿಗುತ್ತೆ. ಗುರು ಬಲೆರೋ ಕೂಡ ನಿಮಗೆ ಚಾನ್ಸ್ ಪ್ರೈಸ್ ಅಲ್ಲಿ ಸಿಗುತ್ತೆ. BMW ಬೇಕಾ? BMW X1 ಇದು ಕೂಡ ಚಾನ್ಸ್ ಪ್ರೈಸ್ ಅಲ್ಲಿ 20+ ಮೈಲೇಜ್ ಬರುವಂತ ರೆನಾಲ್ಟ್ ಕ್ಲೈಂಬರ್ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲ ಬಡವರ ಬಂದು ಮಾರುತಿ ಸುಜುಕಿ ಆಲ್ಟೋ ಅದು ಕೂಡ ನಿಮಗೆ ಚಾನ್ಸ್ ಪ್ರೈಸ್ ಅಲ್ಲಿ ಇಲ್ಲಿ ಇರುತ್ತೆ. ಗುರು ನಾನ್ ಟೆಂಪರ್ ಗಾಡಿ, ನಾನ್ ಆಕ್ಸಿಡೆಂಟ್ ಗಾಡಿ, ಲೋನ್ ಆಪ್ಷನ್ ಜೊತೆ ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. ಗಾಡಿ ಸಿಗುತ್ತೆ, 2 ಗಾಡಿ ಸಿಗುತ್ತೆ ಚಾನ್ಸ್ ಅಲ್ಲಿ. ನಮ್ಮ ಹತ್ರ ಇರೋ ಗಾಡಿ 50+ ಗಾಡಿ ಇದೆ. 50+ ನಿಮಗೆ ಚಾನ್ಸ್ ಅಲ್ಲಿ ಕೊಡ್ತೀನಿ. 15 ಮಾಡಲ್ ಶಿಫ್ಟ್ 4,85,000 ಕೊಡ್ತೀನಿ ಸರ್. ಎಲ್ಲಾ ಗಾಡಿನೂ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಚಾನ್ಸ್ ಅಲ್ಲಿ ಗಾಡಿ ಬೇಕಂದ್ರೆ ನಮ್ಮ ಬಜೆಟ್ ಕಾರ್ ಬನ್ನಿ. ಬಜೆಟ್ ಕಾರ್ ಶೋರೂಮ್ ಎಲ್ಲಿದೆ ಅಂದ್ರೆ ವರ್ಮಾವ್ ಕಲ್ಕೆರಿ ನಿಯರ್ ಬೈ ಸನ್ಶೈನ್ ಸ್ಕೂಲ್ ಹತ್ರ ಇದೆ ಸರ್. ಇನ್ನೊಂದು ಶಿಫ್ಟ್ ಇದೆ, ಇದನ್ನು 2015 ಮಾಡಲೇ. ಇದು 4,75,000 ಕೊಡ್ತೀನಿ ಸರ್. ಸ್ಕಾರ್ಪಿಯೋ 2008 ಮಾಡಲ್ ಬರೀ 3,95,000 ಕೊಡ್ತೀನಿ. FC ಇನ್ಸೂರೆನ್ಸ್ ರನ್ನಿಂಗ್ ಇರೋದು. 22 ಮಾಡಲ್ ನೆಕ್ಸಾನ್ ಸರ್ XM 6,90,000 ಕೊಡ್ತೀನಿ. ಇದಕ್ಕಿಂತ ಚಾನ್ಸ್ ಸರ್, ಬರೀ 37,000 ಹೊಡಿರೋದು. ಎರ್ಟಿಗಾನು ಚಾನ್ಸ್ ಇಲ್ಲ ಸರ್. ಹೌದು ಸರ್. ಶಿಫ್ಟ್ ರೇಟು 2017 ಶಿಫ್ಟ್ ಎಲ್ಲರೂ ಬಂದು 6,500 ಅಂತಾರೆ. ನಾನು ಎರ್ಟಿಗಾ 17 ಮಾಡಲ್, ಅದು ಆಟೋಮೆಟಿಕ್ ಗಾಡಿ 6,75,000 ಕೊಡ್ತೀನಿ ಸರ್. ಬ್ರೋ ಮಾರುತಿ ಸುಜುಕಿ ಆಲ್ಟೋ ಇದು ಕೂಡ ಚಾನ್ಸ್ ಅಲ್ಲಿ ಸಿಗುತ್ತೆ. ಹೇಳಿ ಸರ್. ಆಲ್ಟೋ K10 2012 ಬರೀ 2,60,000 rupees ಕೊಡ್ತೀನಿ ಸರ್. ಲೋರ್ ಇವೆಂಟ್ ಫೋರ್ಡ್ ಗಾಡಿ ಬೇಕಾ? ಈಕೋ ಸ್ಪೋರ್ಟ್ ಸೂಪರ್ ಗಾಡಿ ಇದೆ. 7.5 ಲಕ್ಷ ತಗೊಂಡ್ ಬನ್ನಿ, ತಗೊಂಡೋಗಿ. ಮತ್ತೊಂದು ಸ್ವಿಫ್ಟ್ ಡಿಸೈರ್ VDI ಅಂದ್ರೆ ಡೀಸೆಲ್ ಅಲ್ಲಿ ಮಿಡ್ ವೇರಿಯಂಟ್ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಇರುತ್ತೆ. ಗಾಡಿ ತಗೊಂಡ್ಮೇಲೆ ಮ್ಯಾಗ್ ಬಿಲ್ ಹಾಕ್ಸಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಫಿಟ್ಟೆಡ್ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ 2015 ಮಾಡಲು 3rd ಓನರು ಬರೀ 3,80,000 ತಗೊಂಡ್ ಬನ್ನಿ. ಶಿಫ್ಟ್ ಡಿಸೈರ್ 2015 ಮಾಡಲ್ ತಗೊಂಡೋಗಿ. ಓಕೆ 2015 ಡಿಸೈರ್ ಅದು ಕೂಡ ಲೋ ಪ್ರೈಸ್ ಅಲ್ಲಿ ಇರುತ್ತೆ. ಬೇಕನ್ನೋರು ವಿಸಿಟ್ ಮಾಡಬಹುದು. ಸ್ಕೋಡಾ ಆಕ್ಟೋವಿಯಾ ಅದು ಕೂಡ ಡೀಸೆಲ್ ವೇರಿಯಂಟ್ KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ 18-20+ ಮೈಲೇಜ್ ಬರುವಂತ ಗಾಡಿ. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಜೊತೆ ಬರುವಂತದ್ದು. ಇದು ಕೂಡ ನಿಮಗೆ ಚಾನ್ಸ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಹೇಳಿ ಸರ್ ಡೀಟೇಲ್. ಸರ್ 2005 ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸ್ಕೋಡಾ ಆಕ್ಟಿವಿಯಾ ಡೀಸೆಲ್ ವೇರಿಯಂಟು. ಈ ಗಾಡಿ ನಿಮಗೆ ಬ್ಯಾಂಗ್ಳೂರಲ್ಲಿ ಯಾರು ಇಷ್ಟೊಂದು ಚಾನ್ಸಲ್ ಕೊಡಲ್ಲ. ಈ ಗಾಡಿನ 1,75,000 ಕೊಡ್ತೀನಿ ಸರ್. ಓಕೆ 1,75,000ಗೆ ಸ್ಕೋಡಾ. ಈ ಗಾಡಿ ಕತಾರೆ ಬೇರೆ ಕಂಡ್ರಿ, ಯಾಕಂದ್ರೆ ಇದು ಬಂದು ನಿಮಗೆ Zen VX ಅದು ಕೂಡ ಕೇವಲ 32,000 32,000 ರಿವನ್ ಕನ್ಸಲ ನಿಜನೇ. 32,000 ಓಡಿರುವಂತ ಮಾರುತಿ ಸುಜುಕಿ Zen. ಯಾರಾದ್ರೂ ಮಾರ್ಕೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕಂದ್ರೆ ವಿಸಿಟ್ ಮಾಡ್ಲೇಬೇಕು ಸರ್. ಹೇಳಿ ಸರ್ ಡೀಟೇಲ್. ಸರ್ 1996 ಮಾಡಲು FC ರನ್ನಿಂಗ್ ಇದೆ. ಈ ಗಾಡಿಗೆ 80,000 rupees ಖರ್ಚೇ ಮಾಡಿದ್ದೀನಿ. ಓಕೆ ಜಸ್ಟ್ 1 lakh ಕೊಡಿ, ಗಾಡಿ ತಗೊಂಡೋಗಿ. 1 ಟೈರ್ ಹೊಸದು, ರಬ್ಬಿಂಗ್, ಟಿಂಕರಿಂಗ್, ಪೇಂಟಿಂಗ್ ಎಲ್ಲ ಆಗ್ಬಿಟ್ಟಿದೆ. ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 1 ಲಕ್ಷ ರೂಪಾಯಿ ಕೊಡಿ, ಸೂಪರ್ ಗ್ಲಾಸ್ ಗಾಡಿ Zen ತಗೊಂಡೋಗಿ. ಓಕೆ ಇಂಟೀರಿಯರ್ ಕೂಡ ತೋರಿಸ್ಬಿಡು ಬ್ರೋ. ಇದ್ರದ್ದು ಇಂಟೀರಿಯರ್ ಕೂಡ ನಾವು ತೋರಿಸ್ಕೊಡ್ತೀವಿ, ಯಾಕಂದ್ರೆ ತುಂಬಾನೇ ಹೈ ಡಿಮ್ಯಾಂಡ್ ಇರುವಂತದ್ದು. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಸೊ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಬೇಕನ್ನೋರು ವಿಸಿಟ್ ಮಾಡಬಹುದು. ನೋಡಾಯ್ತು, ವ್ಯಾಗನರ್ ನೋಡಾಯ್ತು, Zen ನೋಡಾಯ್ತು, ಸ್ಕಾರ್ಪಿಯೋ ನೋಡಾಯ್ತು, ಬಲೆರೋ ನೋಡಾಯ್ತು, ಎರ್ಟಿಗಾ ನೋಡಾಯ್ತು, ಇನೋವಾ ನೋಡಾಯ್ತು. ಈಗ ಇಂಡಿಕಾ ನೋಡುವಂತ ಸಮಯ ಅಂತ ಹೇಳ್ಬೋದು. KA02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ಆರಾಮಾಗಿ 18+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇಂಡಿಕಾ B2 ಇದು. ಹೇಳಿ ಸರ್ ಡೀಟೇಲ್. ಸರ್ 2005 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ 18 ಇಂದ 20 ಬರುತ್ತೆ ಮೈಲೇಜ್. ಗಾಡಿ ತುಂಬಾ ಚೆನ್ನಾಗಿದೆ. DLS AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಗಾಡಿ. 4 ಟೈರ್ ಹೊಸದಿದೆ. ಈ ಗಾಡಿ FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,10,000 ಕೊಡಿ, ತಗೊಂಡೋಗಿ. ಡೀಸೆಲ್ ವೇರಿಯಂಟ್ 1,10,000 1,10,000ಗೆ ಡೀಸೆಲ್ ಗಾಡಿ. ಹೌದು, ಅದು ಕೂಡ 20 ಮೈಲೇಜ್ ಬರುವಂತದ್ದು ಟಾಟಾ ಇಂಡಿಕಾ B2. ಬೇಕನ್ನೋರು ಕಾಲ್ ಮಾಡಬಹುದು. ಚಾನ್ಸ್ ಪ್ರೈಸ್ ಅಲ್ಲಿ ಇಷ್ಟು ಮಾತ್ರ ಅಲ್ಲ, ನ್ಯಾನೋ ಕೂಡ ಇರುತ್ತೆ, ಮತ್ತೊಂದು i10 ಕೂಡ ಇರುತ್ತೆ. Hyundai i10 ಮ್ಯಾಗ್ನಾ ವೇರಿಯಂಟ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಮೈಲೇಜ್ ಬಂದು ನೀವು 16+ ಅಂದ್ರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ ಇದು 2008 ಸೆಕೆಂಡ್ ಓನರು. FC ಫ್ರೆಶ್ ಇದೆ, ಇನ್ಸೂರೆನ್ಸ್ ಫ್ರೆಶ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ರನ್ನಿಂಗ್ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿದೆ. ಇದು ಬರೀ 1,90,000 ತಗೊಂಡ್ಬನ್ನಿ. 5 ವರ್ಷ ಗಾಡಿ. i10 ಕಾರಲ್ಲಿ ಓಡಾಡಬಹುದು. ಓಕೆ 1,90,000 1,90,000ಕ್ಕೆ. ಮತ್ತೊಂದು ನೀವು ನೋಡ್ತಾ ಇರ್ಬೋದು ಟಾಟಾ ನ್ಯಾನೋ KA02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಈ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ.
ಸೊ ಈ ಗಾಡಿ ಬಗ್ಗೆ ಡೀಟೇಲ್ ಸರ್ ಇದು ತಿಳಿಸ್ಕೊಡ್ತೀವಿ. 2010 ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ. Okay. ಈ ಗಾಡಿ ರೇಟ್ಗೆ ನಿಮ್ಗೆ 2 ವೀಲರ್ ಸಿಗಲ್ಲ, ಬರೀ 90,000 ತಗೊಂಡ್ ಬನ್ನಿ ಸರ್, ಕೊಡ್ತೀನಿ. 90,000ಕ್ಕೆ ನ್ಯಾನೋ. 90,000ಗೆ i10 ಸಾರಿ 2010 ನ್ಯಾನೋ. ಓಕೆ, ಅದು ಕೂಡ 22 ಮೈಲೇಜ್ ಬರೋದು ಗಾಡಿ. 90,000 ತಗೊಂಡ್ ಬನ್ನಿ, ತಗೊಂಡೋಗಿ. ಓಕೆ, ವಿಡಿಯೋನ ಶುರು ಮಾಡ್ತಾ ಇದೀವಿ. ಅದು ಕೂಡ 20+ ಮೈಲೇಜ್ ಬರುವಂತ ರೆನಾಲ್ಟ್ ಕ್ವಿಡ್ ಜೊತೆಗೆ ರೆನಾಲ್ಟ್ ಕ್ವಿಡ್ ಅಲ್ಲಿ ಇದು ಬಂದು ಕ್ಲೈಂಬರ್ RXT ವೇರಿಯಂಟ್. ಇದು ನೀವು ನೋಡ್ತಾ ಬಹುದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ, ವಿತ್ ಅಲೋವಿಲ್ಸ್ ಇರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ಜೊತೆಗೆ ಏರ್ ಬ್ಯಾಗ್, ABS ಕೂಡ ಈ ಗಾಡಿಯಲ್ಲಿ ಇರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್. ಇದು 2020 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಕಮ್ಮಿ ಓಡಿದೆ, ಬರೀ 4 ಲಕ್ಷ ರೂಪಾಯಿ ತಗೊಂಡ್ ಬನ್ನಿ, ಮಾಡ್ಕೊಡ್ತೀನಿ. ಈ ಗಾಡಿ ಬರೀ 50,000 ರಿಂದ 60,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಸಿಗುತ್ತೆ. ನೆಕ್ಸ್ಟ್ ತುಂಬಾ ಜನ ಐಟಿಮೇಟ್ ಅಲ್ಲಿ ಕೇಳುವಂತ ಮಾರುತಿ ಸುಜುಕಿ ಸ್ವಿಫ್ಟ್ ಗಳು ಕೂಡ ಇರುತ್ತೆ. ವಿತ್ ಇದಕ್ಕೆ ಬ್ಯಾಟ್ಮನ್ ಸ್ಪೈಲರ್ ಕೂಡ ಹಾಕ್ಸಿರ್ತಾರೆ. ಆಫ್ಟರ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಎಕ್ಸಲೆಂಟ್ ಕಂಡೀಷನ್ ಇರುವಂತ ಮಾರುತಿ ಸುಜುಕಿ ಸ್ವಿಫ್ಟ್ K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮೈಲೇಜ್ ಎಲ್ಲ ನೀವು ಪೆಟ್ರೋಲ್ ಆದ್ರೆ 16+ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಪೆಟ್ರೋಲ್ ಅಲ್ಲ ಸರ್? ಇದು ಹೌದು, ಪೆಟ್ರೋಲ್. ಓಕೆ, ಹೇಳಿ ಸರ್ ಡೀಟೇಲ್. DXi ವೇರಿಯಂಟ್ 2015 ಮಾಡೆಲ್ ಸಿಂಗಲ್ ಓನರ್, 4 ಟೈರ್, ಬ್ರಾಂಡ್ ನ್ಯೂ ಟೈರ್ ಇದೆ. ಬರೀ 4,75,000 ಕೊಡ್ತೀನಿ. ಇದು ನ್ಯೂ ಇಯರ್ ಆಫರ್, ಚಾನ್ಸ್ ಪ್ರೈಸ್, ಬಿಟ್ರೆ ಇನ್ನೊಂದ್ಸತಿ ಸಿಗಲ್ಲ, ಯೂಸ್ ಮಾಡ್ಕೊಳ್ಳಿ. ಬಿಟ್ರೆ ಸಿಗಲ್ಲ ಅಂತ ಆಫರ್ ಅಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಸಿಗುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಅಷ್ಟು ಕೂಡ ಈ ಗಾಡಿಯಲ್ಲಿ ಇರುತ್ತೆ. ಮತ್ತೆ ನಿಮ್ಗೆ ಗೊತ್ತು, ಯಾರು ಬೇಕಾದ್ರೂ ಕೂಡ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಸಿಗುವಂತ ಗಾಡಿ ಮಾರುತಿ ಸುಜುಕಿ ಮಾತ್ರ ಆಗಿರುತ್ತೆ. ಅಕಸ್ಮಾತಾಗಿ ಸರ್ ನಮಗೆ ಬೇಡ ಸರ್ ಬೇರೆ ಕಲರ್ ಇದೆಯಾ ಅಂದ್ರೆ ಅದು ಕೂಡ ಇರುತ್ತೆ. K51 ರಿಜಿಸ್ಟರ್ಡ್ ವೆಹಿಕಲ್ ಮಾರುತಿ ಸುಜುಕಿ ಸ್ವಿಫ್ಟ್. ಇದು 2015 ಮಾಡಲು ಸಿಂಗಲ್ ಓನರ್, ಬರೀ 52,000 ಗಾಡಿ ಓಡಿದೆ. ಪೆಟ್ರೋಲ್, LXi ಎಲ್ಲಾ ಸರ್ವಿಸ್ ಶೋರೂಮ್ ಸರ್ವಿಸ್ ಆಗಿದೆ. ಇದನ್ನು ಚಾನ್ಸ್ ಅಲ್ಲಿ ಕೊಡ್ತೀನಿ. 4,85,000 ರೂಪಾಯಿ ಕೊಡಿ, ತಗೊಂಡೋಗಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ 1 ಲಕ್ಷ ರೂಪಾಯಿ ಕೊಡಿ ಸರ್, ಮಾಡ್ಕೊಡ್ತೀನಿ. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಸ್ವಿಫ್ಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸರ್ ನಂಗೆ ಮಾಡ್ತೀನೇ ಬೇಡ ಸರ್, Hyundai ಬೇಕು ಅನ್ನೋರಿಗೆ Hyundai i20 ಕೂಡ ಇರುತ್ತೆ, ವಿತ್ ಅಲೋವಿಲ್ಸ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು. K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟ್ ವಿತ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುವಂತ ಗಾಡಿ. ಮೈಲೇಜ್ ನಿಮಗೆ ಬಂದು ಪೆಟ್ರೋಲ್ 16+ ಆರಾಮಾಗಿ ಬರುತ್ತೆ. ಪೆಟ್ರೋಲ್ ಅಲ್ವಾ ಸರ್ ಇದು? ಪೆಟ್ರೋಲೇ. ಹೇಳಿ ಸರ್ ಡೀಟೇಲ್. ಸರ್ 2016-17 ರಿಜಿಸ್ಟ್ರೇಷನ್, ಪೆಟ್ರೋಲ್, ಮ್ಯಾಗ್ನಾ, ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಗ್ವಿಲ್ ಇದೆ. ಇದು ಕೂಡ ನಾನು ಚಾನ್ಸ್ ಅಲ್ಲಿ ಕೊಡ್ತೀನಿ. 5.5 ಲಕ್ಷ ಕೊಡ್ತಾ ಇದ್ದೀನಿ. 5.5 ಲಕ್ಷಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಇದನ್ನು 1 ಲಕ್ಷ ಕೊಡಿ ಸಾಕು. 1 ಲ್ಯಾಕ್ ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ, ಸಿಬಿಲ್ ಪ್ರಾಬ್ಲಮ್ ಮಾತ್ರ ಇರಬಾರ್ದು, ಔಟ್ ಸ್ಟ್ಯಾಂಡಿಂಗ್ ಪೆಂಡಿಂಗ್ ಇರಬಾರ್ದು. ಗುಲ್ಬರ್ಗದಿಂದ ನೋಡ್ತಾ ಇದ್ದೀರಾ, ಬಿಜಾಪುರದಿಂದ ನೋಡ್ತಾ ಇದ್ದೀರಾ, ದಾವಣಗೆರೆ ನೋಡ್ತಾ ಇದ್ದೀರಾ, ರಾಯಚೂರು ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಈ ಟೆಸ್ಟ್ ಕೇಳ್ತೀರಲ್ವಾ? ಈ ಟೆಸ್ಟ್ ನೀವು ಕೂಡ ಇರುತ್ತೆ. ಪೆಟ್ರೋಲ್ ಬಟ್ ಮೈಲೇಜ್ 18+ ಬಂದೇ ಬರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುವಂತ ಗಾಡಿ. ಇದು ಕೂಡ ಅಷ್ಟೇ ನಿಮಗೆ ತುಂಬಾನೇ ಕಡಿಮೆ ದುಡ್ಡಲ್ಲಿ ಮೇಂಟೈನ್ ಆಗುವಂತ ಗಾಡಿ. ಸರ್ ಡೀಟೇಲ್. ಸರ್ 2012 ಸೆಕೆಂಡ್ ಓನರ್ ಪೆಟ್ರೋಲ್, ಇಟಿಯಾಸ್ ಲೀವಾ. ಈ ಗಾಡಿ ಬಂದು ಬರೀ 3,30,000 ಕೊಡ್ತೀನಿ. ಇದು ಇಯರ್ ಅಂಡ್ ಆಫರ್, ಯೂಸ್ ಮಾಡ್ಕೊಳ್ಳಿ. ಇಯರ್ ಎಂಡ್ ಆಫರ್ ಅಂದ್ರೆ ವರ್ಷದ ಕೊನೆಯ ದಿನಗಳಲ್ಲಿ ನಡೆಸುವಂತ ಒಂದು ಆಫರ್ ಇದಾಗಿರುತ್ತೆ. ಬಿಟ್ರೆ ಸಿಗಲ್ಲ, ಮುಂದೆ ಯಾರು ಕೂಡ ಕೊಡೋದಿಲ್ಲ. ಬೇಕನ್ನೋರು ವಿಸಿಟ್ ಮಾಡಿ. ಈ ಹಿಂದೆನೇ 2 ಸ್ವಿಫ್ಟ್ ತೋರಿಸ್ತು ಸರ್, ಅದು ನಂಗೆ ಸಾಕಾಗ್ಲಿಲ್ಲ ಸರ್, ಇನ್ನೂ ಸ್ವಿಫ್ಟ್ ಬೇಕು ಅನ್ನೋರಿಗೆ ನೀವು ನೋಡಿ 2 ಗಾಡಿ ಇರುತ್ತೆ. 1 ಬೈ 1 ಡೀಟೇಲ್ ತಿಳಿಸ್ಕೊಡ್ತೀವಿ. ಫಸ್ಟ್ ಒನ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು K02 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಇರುವಂತದ್ದು. ಪೆಟ್ರೋಲ್ ವೇರಿಯಂಟ್ 16+, ನೀವು ಆರಾಮಾಗಿ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಡಿಮೆ ಮೇಂಟೆನೆನ್ಸ್ ಕೂಡ ಇದ್ದೇ ಇರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್. ಸರ್ 2011 ಸಿಂಗಲ್ ಓನರ್, ಕಡಿಮೆ ಓಡಿದ ಗಾಡಿ, ಶೋರೂಮ್ ರಿಕಾರ್ಡೆಡ್ ಮೈಲೇಜ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಜಾಸ್ತಿ ಇದೆ, ಸೆಂಟ್ರಲ್ ಲಾಕು, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಈ ಗಾಡಿ ಬರೀ 3 ಲಕ್ಷ ರೂಪಾಯಿ ತಗೊಂಡ್ ಬನ್ನಿ, ತಗೊಂಡೋಗಿ. ಸಿಂಗಲ್ ಓನರ್ ಗಾಡಿ, 2011 ಮಾಡಲು. 3 ಲಕ್ಷಕ್ಕೆ 2011 2011 ಮಾಡಲ್ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಅಕಸ್ಮಾತಾಗಿ ಸರ್ ನನಗೆ ಅಲೋವಿಲ್ಸ್ ಇರೋದು ಅಂದ್ರೆ ಮ್ಯಾಗ್ವಿಲ್ಸ್ ಇರೋಂಥದ್ದು ಗಾಡಿ ಬೇಕು ಅಂದ್ರೆ ಅದು ಕೂಡ ಇರುತ್ತೆ. ಇದು ಕೂಡ ಅಷ್ಟೇ ನಿಮಗೆ. ಇದು ಮಾರುತಿ ಸುಜುಕಿ ಸ್ವಿಫ್ಟ್ K01 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ AC, ಪವರ್ ಸ್ಟೇರಿಂಗ್ ಎಲ್ಲರೂ ಕೂಡ ಇರುವಂಥದ್ದು. 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದ್ರೆ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ ಇದು 2010 ಸೆಕೆಂಡ್ ಓನರ್, ಎಕ್ಸ್ಟ್ರಾ ಫಿಟ್ಟಿಂಗ್, ಹೊಸ ಟೈರ್ ಇದೆ, ಪ್ಲಸ್ ಹೊಸ ಮ್ಯಾಗ್ವಿಲ್ ಇದೆ. ಈ ಗಾಡಿ ಬಂದು 3,20,000 ಕೊಡ್ತೀನಿ ಸರ್. 3,20,000, 3,20,000 DXi ಶಿಫ್ಟ್. ಓಕೆ, ಹೌದು. ಅಕಸ್ಮಾತಾಗಿ ಸರ್ ನನಗೆ ಸ್ವಿಫ್ಟೇ ಬೇಡ ಸರ್, ಇನ್ನೂ ಕಡಿಮೆ ದುಡ್ಡಲ್ಲಿ ಇರಬೇಕು, 20+ ಮೈಲೇಜ್ ಬರಬೇಕು ಸರ್, ಬಂದ್ರೆ ಮಾತ್ರ ಗಾಡಿ ಇದ್ರೆ ಹೇಳಿ ಸರ್ ಅಂದ್ರೆ ಬಡವರ ಬಂದು ಮಾರುತಿ ಸುಜುಕಿ ಆಲ್ಟೋ. ಸೊ ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ಆಲ್ಟೋ K10 VXi ವೇರಿಯಂಟ್. ನಿಮಗೆ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ತಿಳಿಸ್ಕೊಡ್ತಾರೆ. 2012 ಸೆಕೆಂಡ್ ಓನರ್, ಆಲ್ಟೋ K10 VXi, ಕಡಿಮೆ ಓಡಿದ ಗಾಡಿ, 69,000 ಓಡಿದ ಅಷ್ಟೇ. ಈ ಗಾಡಿ ನಿಮಗೆ 2,60,000 ಕೊಡ್ತೀನಿ ಸರ್. ಓಕೆ, ಅಕಸ್ಮಾತಾಗಿ ಸರ್ ನನಗೆ ಆಲ್ಟೋದಲ್ಲಿ ಜಾಗ ಸಾಲಲ್ಲ ಸರ್, ಇನ್ನೊಂದು ಸ್ವಲ್ಪ
ಸ್ಪೇಸಸ್ ಆಗಿರಬೇಕು ಸರ್, ಕಡಿಮೆ ಬಜೆಟಲ್ಲಿ ಬೇಕು, ಮತ್ತು ಗಾಡಿ ಕೂಡ ಒಳ್ಳೆ ಲುಕ್ಕಲ್ಲಿ ಇರಬೇಕು ಅನ್ನೋರಿಗೆ 16+ ಮೈಲೇಜ್ ಬರುವಂಥ Hyundai i10 ಇರುತ್ತೆ, ಅದು ಕೂಡ ಮ್ಯಾಗ್ನಾ ವೇರಿಯಂಟು. ಆಲ್ ಅಪ್ಕೋರ್ಟ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು 2010 ಮಾಡಲ್ ಸೆಕೆಂಡ್ ಓನರ್ i10 ಆಟೋಮೆಟಿಕ್ ಮ್ಯಾಗ್ನಾ ವೇರಿಯಂಟು. ಈ ಗಾಡಿ ಬಂದು ಇಯರ್ ಅಂಡ್ ಆಫರ್ ಬರೀ 2.5 ಲಕ್ಷ. ಆಟೋಮೆಟಿಕ್ ಗಾಡಿ ಎಲ್ಲಿ ಸಿಗಲ್ಲ. 2,50,000ಗೆ i10 ಆಟೋಮೆಟಿಕ್ ಗಾಡಿ ಕೊಡ್ತೀನಿ. ಟ್ರಾಫಿಕ್ ಅಲ್ಲಿ ಕಾಲ್ ನೋವು ಬರಲ್ಲ, ಕ್ಲಚ್ ಹಿಡಿಬೇಕನ್ನ ಗುಂಗಿರೋದಿಲ್ಲ, ಆರಾಮಾಗಿ ಓಡಿಸ್ಕೊಂಡಿರ್ಬೋದು ಸರ್. ಇಲ್ಲ ಸರ್ ನಂಗೆ ಅದು ಕೂಡ ಆಗಲ್ಲ ಸರ್, ನಾನು ಸ್ವಲ್ಪ ಹೈಟ್ ಇದ್ದೀನಿ ಸರ್, ನಂಗೆ ಒಳ್ಳೆ ಟಾಲ್ ಬೈ ಶೇಪ್ ಅಲ್ಲಿ ಇರುವಂತ ಗಾಡಿಗಳು ಬೇಕಂದ್ರೆ ಮಾರುತಿ ಸುಜುಕಿ ವ್ಯಾಗನರ್ಗಳು ಕೂಡ ಇರುತ್ತೆ, ಡ್ರೈವರ್ ಕಂಫರ್ಟ್ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ VXA, ಅಂದ್ರೆ ನಿಮಗೆ ಟಾಪ್ ಅಂಡ್ ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ವ್ಯಾಗನರ್ ನಿಮಗೆ 16+ ಮೈಲೇಜ್ ಬಂದೇ ಬರುತ್ತೆ. ಇದು ಕೂಡ ಅಷ್ಟೇ ನಿಮಗೆ ಲೋ ಮೇಂಟೆನೆನ್ಸ್, ಯಾಕಪ್ಪ ಅಂದ್ರೆ ಇದು ಮಾರುತಿ ಸುಜುಕಿ ಗಾಡಿ ಅಲ್ವೇನ್ರಿ. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು 2015 ಮಾಡಲ್ ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕ್ ಗಾಡಿ, ಸಿಲ್ವರ್ ಕಲರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 3,90,000 ಕೊಡ್ತೀನಿ ಸರ್. 3,90,000. 90,000ಗೆ 2015 ವೇಗನಾರ್. ಓಕೆ, ಅಕಸ್ಮಾತ್ ಸರ್ ಬೇಡ ಸರ್ VXA ಬೇಡ ಸರ್, ನಮಗೆ ಬೇಸ್ ವೇರಿಯಂಟ್ ಇದ್ರು ಸರಿ, ಇನ್ನೂ ನೀಟ್ಲಿ ಮೇಂಟೈನ್ ಆಗಿರಬೇಕು ಅನ್ನೋರಿಗೆ ಅದು ಕೂಡ ಇಲ್ಲಿರುತ್ತೆ. ಇದು ಬಂದು ನಿಮಗೆ LXA ವೇರಿಯಂಟು, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ನಿಮಗೆ ಫ್ರಂಟಲ್ಲಿ ಮಾತ್ರ 2 ಪವರ್ ವಿಂಡೋಸ್ ಬರುತ್ತೆ. ಬೇಕಂದ್ರೆ ಎಕ್ಸ್ಟ್ರಾ 3,500 4,000 ಕೊಟ್ಟರೆ ಬ್ಯಾಕ್ ಸೈಡ್ ಕೂಡ ಪವರ್ ವಿಂಡೋಸ್ ಹಾಕಿಸ್ಕೋಬಹುದು. ಇದನ್ನು ಕೂಡ VXA ಮಾಡ್ಕೋಬಹುದು ಸರ್. ಇದ್ರ ಬಗ್ಗೆ ಡೀಟೇಲ್. 2011 ಸಿಂಗಲ್ ಓನರ್ ಸರ್ ಗಾಡಿ. ಇದು 1,26,000 ಕಿಲೋಮೀಟರ್ ಓಡಿದೆ. ಇದು ತುಂಬಾ ಚಾನ್ಸ್ ಅಲ್ಲಿ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಬರೀ 2,60,000 ಕೊಡಿ. 2,60,000. 2011 ಸಿಂಗಲ್ ಓನರ್ ವ್ಯಾಗನಾರ್ 2,60,000 ರೂಪಾಯಿ ಕೊಡಿ, ತಗೊಳ್ತೀನಿ. LXA ಬೇಕಾ VXA ಬೇಕಾ ಎರಡು ಕೂಡ ತಿಳಿಸ್ಕೊಡ್ತೀವಿ ಸರ್. ಇಲ್ಲ ಸರ್ ಇನ್ನೂ ಸ್ವಲ್ಪ ದೊಡ್ಡ ಗಾಡಿ ಬೇಕು ಸರ್ ಅಂದ್ರೆ ಯಾವ್ದು ಬೇಕು ನಿಮಗೆ? ಇನೋವಾ ಬೇಕಾ, ಜಾಗರ್ ಬೇಕಾ, BMW ಬೇಕಾ, ಇಲ್ಲ ಎರ್ಟಿಗಾ ಬೇಕಾ, ಇಲ್ಲ XUV ನೋಡ್ತಾ ಇದ್ರಾ, ಇಲ್ಲ ಸ್ಕಾರ್ಪಿಯೋ ನೋಡ್ತಾ ಇದ್ರಾ, ಬಲೆರೋ ನೋಡ್ತಾ ಇದ್ರಾ, ಎಲ್ಲಾನು ಕೂಡ ಇದೇ ವಿಡಿಯೋದಲ್ಲಿ ಸಿಗುತ್ತೆ ಸರ್. ಮನೇಲಿ ಬೈತಾ ಇರ್ತಾರೆ ಸರ್, ಕಾರಲ್ಲಿ ಜಾಗ ಇಲ್ಲ, ಇನ್ನೊಂದು ಸ್ವಲ್ಪ ಸ್ಪೇಸಸ್ ಆಗಿರಬೇಕು, ಲಕ್ಸರಿ ಆಗಿರಬೇಕು, ಜೊತೆಗೆ ಮಜಲ್ ಗಾಡಿ ಬೇಕು ಅನ್ನೋರಿಗೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಕೂಡ ಇರುತ್ತೆ, ಅದು ಕೂಡ ಟೈಟಾನಿಯಂ ವೇರಿಯಂಟು. ಟೈಟಾನಿಯಂ ವೇರಿಯಂಟಲ್ಲಿ ನಿಮಗೆ ಅಲೋವಿಲ್ಸ್ ಬರುತ್ತೆ, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಕೂಡ ಬರುತ್ತೆ, ಜೊತೆಗೆ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS ಕೂಡ ಇರುತ್ತೆ. ಮತ್ತೆ ನಿಮಗೆ ಇದು ಬಂದು ಡೀಸೆಲ್ ಅಲ್ಲ ಸರ್, ಇದು ಬಟನ್ ಸ್ಟಾರ್ಟ್ ಡೀಸೆಲ್ ಅಲ್ವಾ? ಇದು ಡೀಸೆಲ್ ಅಂದಮೇಲೆ ನಿಮಗೆ ಗೊತ್ತು 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಲಾಂಗ್ ಅಲ್ಲಿ ನೀವು ಹೆಂಗ್ ಓಡಿಸ್ತೀರಾ ಅದ್ರ ಮೇಲೆ ಮೈಲೇಜ್ ಬಂದೇ ಬರುತ್ತೆ. ಸೊ ಒಳ್ಳೆ ಗಟ್ಟಿ ಗಾಡಿ. ಇದು ಕೂಡ ಚಾನ್ಸ್ ಪ್ರೈಸ್ ಅಲ್ಲಿ ಸಿಗುತ್ತಾ? ಖಂಡಿತವಾಗಿ ಸಿಗುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ 2017 ಮಾಡಲ್ ಸೆಕೆಂಡ್ ಓನರ್, ಬರೀ 52,000 ಕಿಲೋಮೀಟರ್ ಓಡಿರೋದು. 7.5 ಲಕ್ಷ ಕೊಡ್ತೀನಿ. ಇವನ್ ₹1 ಕೆಲಸ ಇಲ್ಲ ಗಾಡಿಲಿ. ನೀಟ್ ಕ್ಲಾಸ್ ಗಾಡಿ. 7.5 ಲಕ್ಷಕ್ಕೆ 2007 ಇಕೋ ಸ್ಪೋರ್ಟ್ಸ್ ಡೀಸೆಲ್ ಟೈಟಾನಿಯಂ. ಓಕೆ ಸರ್, ಮತ್ತೆ ಲೋನು ಮಾಡ್ಕೊಡ್ತೀನಿ ಸರ್. ಎಷ್ಟು? 1.5 ಲಕ್ಷ ರೂಪಾಯಿ ಕೊಡಿ, 6 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ತೀನಿ. ಓಕೆ ಸರ್, ಪುಷ್ ಸ್ಟಾರ್ಟ್ ಬಟನ್ ಇರೋ ಗಾಡಿಗೆ ನಮಗೂ ಬಜೆಟ್ಗೆ ಜಾಸ್ತಿ ಆಯಿತು ಸರ್. ಅವ್ರು ಚಾನ್ಸ್ ಪ್ರೈಸಲ್ಲೂ ಕೊಡ್ತಾ ಇದ್ದಾರೆ, ಬಟ್ ಕಡಿಮೆ ಬಜೆಟಲ್ಲಿ ನನಗೆ ಪುಷ್ ಸ್ಟಾರ್ಟ್ ಬಟನೂ ಇರಬೇಕು, ಮತ್ತು ಗಾಡಿ ಒಳ್ಳೆ ಮೈಲೇಜು ಕೂಡ ಬರಬೇಕು. ಎಸ್ಪೆಷಲಿ ಡೀಸೆಲ್ ಗಾಡಿ ಬೇಕು ಅನ್ನೋರಿಗೆ ರೆನಾಲ್ಟ್ ಪಲ್ಸ್ ಅದು ಕೂಡ ಇರುತ್ತೆ. ಡೀಟೇಲ್ ಹೇಳಿ ಸರ್. 2014 ಮಾಡಲ್ ಸರ್ ಇದು. ಓಕೆ, 2014 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟು, ಪುಷ್ ಬಟನ್ ಸ್ಟಾರ್ಟು. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನ ಬರೀ 4 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 4 ಲಕ್ಷ 2014 ಮಾಡಲು. ಇದನ್ನ 60-70 ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಓಕೆ, ನಿಮ್ಗೆ ಇದ್ರಲ್ಲಿ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ, ಜೊತೆಗೂ ಕೂಡ ಅದು ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ, ಪುಷ್ ಸ್ಟಾರ್ಟ್ ಬಟನ್ ಇರುತ್ತೆ, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಸೊ ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ, ಮತ್ತು ಒಳ್ಳೆ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು. ಗಾಡಿ ಚಿಕ್ಕದು ಕಣ್ರಿ, ಬಟ್ ಪವರ್ ಮಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಓಡಿಸೋರಿಗೆ ಇದ್ರದ್ದು ಗತ್ತು ಖಂಡಿತವಾಗಿ ಗೊತ್ತೇ ಆಗಿರುತ್ತೆ ಸರ್. ಅಕಸ್ಮಾತಾಗಿ ಸರ್ ನನ್ಗೆ ಬೇಡ ಸರ್, ಒಳ್ಳೆ ಇನ್ನೂ ಮಜಲ್ ಗಾಡಿ ಇರಬೇಕು ಸರ್, ಕಪ್ಪು ಆನೆ, ಕರಿ ಆನೆ ತರ ಇರಬೇಕು ಅನ್ನೋರಿಗೆ ಬನ್ನಿ ಸರ್. ಗಾಡಿ ಹೇಳಿ ಸರ್, ಡೀಟೇಲ್ ಹೇಳಿ ಸರ್. ಸ್ಕಾರ್ಪಿಯೋ ಬಗ್ಗೆ 2008 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ FC ಇದೆ, 5 ವರ್ಷ FC ರನ್ನಿಂಗ್ ಇದೆ, 1 ವರ್ಷ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಈ ಗಾಡಿ ಬಂದು ಚಾನ್ಸ್ ಅಲ್ಲಿ ಕೊಡ್ತೀನಿ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಗಾಡಿ. ಬರೀ 3,95,000 ತಗೊಂಡ್ ಬನ್ನಿ. ಸ್ಕಾರ್ಪಿಯೋ 2008 ಮಾಡಲು, ಚೆನ್ನಾಗಿರೋದು ಗಾಡಿ, ಕಂಡೀಷನ್ ಆಗಿರೋದು ಗಾಡಿ ತಗೊಂಡೋಗಿ. ಅದು ಪವರ್ ಸ್ಟೇರಿಂಗು, AC ಸಿಸ್ಟಮ್, ಮ್ಯಾಗ್ವಿಲ್ ಎಲ್ಲ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಓಕೆ, ಒಂದು ವೇಳೆ ಸರ್ ಅದು ಬೇಡ ಸರ್, ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರೋದೇ ಈಗ ಇನೋವಾ ಸರ್. ನಮ್ಮನೇಲಿ ಇನೋವಾನೇ ತಗೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಪ್ರೈಸಲ್ಲಿ ಕೊಡಿ ಅಂದ್ರೆ ಅದು ಕೂಡ ಇರುತ್ತೆ. ನೀವು ನೋಡ್ತಾ ಹೋಗ್ಬೋದು ಟೊಯೋಟಾ ಇನೋವಾ 2.5V ವೇರಿಯಂಟ್, ಅಂದ್ರೆ ನಿಮ್ಗೆ ಇದು ಕೂಡ ಆ ಟೈಮಲ್ಲಿ ಟಾಪ್ ಎಂಡ್ ಅಂತ ಹೇಳ್ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್, ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS, ಅಲೋವಿಲ್ಸ್ ಪ್ರತಿಯೊಂದು ಕೂಡ ಇರುವಂಥದ್ದು. 12-13 ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗಿರುತ್ತೆ. ಒಳ್ಳೆ ಫ್ಯಾಮಿಲಿ ಕಾರ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ ಇದು 2011 ಮಾಡಲು, ಸೆಕೆಂಡ್ ಓನರು, 1,45,000 ಓಡಿದೆ. ಇನೋವಾ V ವರ್ಷನ್, 4 ಟೈರ್ ಬ್ರಾಂಡ್ ನ್ಯೂ ಟೈರ್ ಇದೆ, ಶೀಟ್ ಅಪ್ ಸರಿ ಹೊಸದಿದೆ, ಫ್ಲೋರ್ ಮ್ಯಾಟ್ ಹೊಸದಿದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಈ ಗಾಡಿ ಬಂದು 6,90,000 ಕೊಡ್ತೀನಿ ಸರ್. 6,90,000ಕ್ಕೆ ಇನೋವಾ, ಅದು ಕೂಡ ಟಾಪ್ ಎಂಡ್ V ವೇರಿಯಂಟ್. ಹೌದು ಸರ್. ಬೇಡ ಸರ್, ನಮಗೆ ಟಾಟಾ ಕಂಪ್ನಿ ಅವ್ರದ್ದು ಫ್ಯಾನು ಸರ್. ನಮಗೆ ಟಾಟಾ ಗಾಡಿಗಳೇ ಬೇಕು ಅಂದ್ರೆ ನೀವು ನೋಡ್ತಾ ಹೋಗ್ಬೋದು, ಇವ್ರ ಹತ್ರ ನೆಕ್ಸಾನು ಕೂಡ ಇರುತ್ತೆ, K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಸರ್ ಇದ್ರ ಬಗ್ಗೆ ಡೀಟೇಲು. ಸರ್ ಇದು 2022 ಮಾಡಲ್ಲು, ಸಿಂಗಲ್ ಓನರು, ಬರೀ 37,000 ಓಡಿದೆ. XM ವೇರಿಯಂಟು. ಈ ಗಾಡಿ ಬಂದು
ಮಾರ್ಕೆಟ್ ರೇಟಲ್ಲಿ ಎಲ್ಲೂ ಸಿಗಲ್ಲ. 6,90,000 ಕೊಡ್ತೀನಿ ಸರ್. 2022 ಮಾಡಲ್ 22 ಮಾಡಲ್ ಪೆಟ್ರೋಲ್ ಎಕ್ಸಮ್ ವೇರಿಯಂಟ್ ಬರೀ 37,000 ಓಡಿರೋದು ಗಾಡಿ, ಬರೀ 6,90,000 ಕೊಡ್ತೀನಿ. ಓಕೆ, ಇದರಲ್ಲಿ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS, ಮಿರರ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇಂಟೆನೆನ್ಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ತುಂಬಾ ಕಡಿಮೆ ದುಡ್ಡಲ್ಲಿ ಮೇಂಟೈನ್ ಆಗುವಂಥ ಗಾಡಿ ಅಂತಲೇ ಹೇಳ್ಬೋದು. ಇವಾಗ ನಾವು ನಿಮಗೆ 7 ಸೀಟರಲ್ಲಿ ಎರ್ಟಿಗಾ ತೋರಿಸಿದ್ದೀವಿ, ಸ್ಕಾರ್ಪಿಯೋ ತೋರಿಸಿದ್ದೀವಿ, ಇವೆಲ್ಲನೂ ಕೂಡ ತೋರಿಸಿದ್ದೀವಿ. ಈಗ ಮತ್ತೊಂದು ಮಾರ್ಕೆಟಲ್ಲಿ ತುಂಬ ಹೈಟ್ ಇವೆಂಟ್ ಮಾರುತಿ ಸುಜುಕಿ ಎರ್ಟಿಗಾ ಕೂಡ ನೀವು ನೋಡ್ತಾ ಹೋಗ್ಬೋದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ, BXA ವೇರಿಯಂಟ್ KA03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಆಟೋಮೆಟಿಕ್. ಹೌದು, ವಿತ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಈ ಗಾಡಿಲಿ ಇರುತ್ತೆ. ಮೈಲೇಜ್ ನೀವು 16-17+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಈ ಗಾಡಿ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ 2017 ಥರ್ಡ್ ಓನರು ಎರ್ಟಿಗಾ ಪೆಟ್ರೋಲ್ ಗಾಡಿ, ಆಟೋಮೆಟಿಕ್ ಗಾಡಿ. ಇದು ಕೂಡ ನಾನು ತುಂಬಾ ಚಾನ್ಸಲ್ಲಿ ಕೊಡ್ತೀನಿ. ಶಿಫ್ಟ್ ರೇಟಲ್ಲಿ ಕೊಡ್ತಾ ಇದ್ದೀನಿ. 2017 ಮಾಡಲು 6,75,000 ತಗೊಂಡು ಬನ್ನಿ, ಈ ಗಾಡಿನ ತಗೊಂಡೋಗಿ. ಓಕೆ, 2017 ಮಾಡೆಲ್ ಎರ್ಟಿಗಾ 6,75,000, 6,75,000 ಸಿಗುತ್ತೆ ಸರ್. ನಮ್ಗೆ ಇದೆಲ್ಲ ಬೇಡ ಸರ್, ಇನ್ನೂ ಫುಲ್ಲು ಲಕ್ಸರಿ ಇರಬೇಕು ಸರ್. ರೋಡಲ್ಲಿ ಹೋಗ್ತಿದ್ರೆ ಗೆತ್ತಿರಬೇಕು, ಜೊತೆಗೆ ನಮ್ಮ ಹತ್ರ ಒಂದು ಗಮ್ಮತ್ತಿರಬೇಕು. ಅಂದರೆ ನೀವು ನೋಡ್ತಾ ಹೋಗ್ಬೋದು ಜಾಗ್ವರ್ ಇರುತ್ತೆ ಮುಂದೆ ಇರುವಂಥ ಸಿಂಬಲ್ಗೆ ದುಡ್ಡು ಕಂಡ್ರಿ. ಸೊ ನೀವು ನೋಡ್ತಾ ಹೋಗ್ಬೋದು ಇದೆಲ್ಲನೂ ಕೂಡ ಫೀಚರ್ಡ್ ಪ್ಯಾಕ್, ಅಲೋವಿಲ್ಸು, ಕ್ರೂಸ್ ಕಂಟ್ರೋಲು, ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುವಂಥ ಗಾಡಿ. ಇದ್ರದ್ದು ಫೀಚರ್ ಹೇಳ್ಕೊಂಡು ಹೋದರೆ ನನಗೆ ಒಂದಿನ ಬೇಕಾಗುತ್ತೆ. ಇದ್ರದ್ದು ಯಾರೇ ಫೀಚರ್ಸ್ ಬೇಕಾದ್ರೂ ಕೂಡ ಗೂಗಲ್ ಸರ್ಚ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ಇದ್ರ ಬಗ್ಗೆ ಡೀಟೇಲ್ ಸರ್ ಏನಿಲ್ಲ ಸರ್, ಫ್ಯೂಚರ್ ಎಕ್ಸಪ್ ವೇರಿಯಂಟ್ ಅಂತ ಹೇಳಿದ್ರೆ ಸಾಕು. ಅದರಲ್ಲಿ 90% ಎಲ್ಲರಿಗೂ ಗೊತ್ತಿರುತ್ತೆ. ಇದು 2016 ಮಾಡಲು ಎಕ್ಸಪ್ ವೇರಿಯಂಟ್, 90% ಎಲ್ಲಾ ಫೀಚರ್ ಇದರಲ್ಲಿ ಇದೆ. ಓಕೆನಾ, ಗಾಡಿ ತುಂಬಾ ಕಡಿಮೆ ಹೋಗಿದೆ. ಡೀಸೆಲ್ ವೇರಿಯಂಟ್ ಓಡಿರೋದು ಬಂದು ಬರೀ ನಿಮಗೆ 69,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ವೈಟ್ ಕಲರ್, ಜಾಗ್ವರ್ ಅಲ್ಲಿ ವೈಟ್ ಕಲರ್, ಬ್ಲಾಕ್ ಕಲರ್ ಅಂದ್ರೆ ಹೈ ಡಿಮ್ಯಾಂಡ್. ಈ ಗಾಡಿ ಬಂದು ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ, ನೀವು ಎಲ್ಲೂ ಸಿಗಲ್ಲ. ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ 19,500, ನಾವು ಹಾಕಿರೋದು 19,500 ಹಾಕಿದೀವಿ. ಗೂಗಲ್ ಚೆಕ್ ಮಾಡಿದ್ರೆ 19,500, 20 ಲಕ್ಷ ಇದೆ. ವೈಟ್ ಕಲರ್ ಗಾಡಿ, ಜಿನಿಯನ್ ಸೂಪರ್ ಗ್ಲಾಸ್ ಗಾಡಿ, ಕಂಡೀಷನ್ ಗಾಡಿ. ಈ ಗಾಡಿ ಚಾನ್ಸಲ್ ಕೊಡ್ತೀನಿ, ಬರ್ಬೇಕು ಜನ. 17 ಲಕ್ಷ ಕೊಡ್ತೀನಿ. 17 ಲಕ್ಷ, 17,50,000 ಜಾಗ್ವಾರ್ ವೈಟ್ ಕಲರ್ ಎಕ್ಸಪ್ ವೇರಿಯಂಟ್ 2016 ಮಾಡಲ್, ಸೆಕೆಂಡ್ ಓನರ್. ಲೋನು ಸರ್ ಇದಕ್ಕೆ ಆರಾಮ ಸಿಗುತ್ತೆ ಸರ್. ಒಂದು 10 ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ಬಿಟ್ಟು, 10 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ಸರ್ ನಮಸ್ತೆ. ಎಲ್ಲರೂ ಬಂದು ಇಯರ್ ಎಂಡ್ ಆಫರು, ಆ ಆಫರ್ ಈ ಆಫರ್ ಕೊಡ್ತಾನೆ ಇರ್ತಾರೆ. ಬಟ್ ನಾನು ಬಂದು ಇದರಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ, ಹೆಸರಿಗೆ ಆಫರ್ ಅಂತ ಹೇಳ್ತಾ ಇಲ್ಲ, ರೇಟ್ ಕಡಿಮೆ ಮಾಡ್ಬೇಕಂತ ಡಿಸೈಡ್ ಆಗಿ ಎಲ್ಲ ಗಾಡಿನೂ ಕಾಸ್ಟ್ ಟು ಕಾಸ್ಟ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಕೆಲವೊಂದು ಗಾಡಿ ಕಾಸ್ಟ್ಗಿಂತ ಕಡಿಮೆನೂ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಓಕೆನಾ, ಒಳ್ಳೆ ಗಾಡಿಗಳು ಒಳ್ಳೆ ರೇಟ್ ಕೊಡ್ತಾ ಇದ್ದೀನಿ. ಏನಪ್ಪ ಇಷ್ಟು ಚಾನ್ಸಲ್ಲಿ ಕೊಡ್ತಾ ಇದ್ದಾರೆ, ಇದರಲ್ಲಿ ಏನಾರು ಪ್ರಾಬ್ಲಮ್ ಇದೆ ಅಂತ ತಪ್ಪು ತಿಳ್ಕೊಬೇಡಿ, ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾರು ಗಾಡಿ ಇಷ್ಟ ಆಯ್ತು ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ 2 ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀವಿ. ಲೊಕೇಶನ್ ಶೇರ್ ಮಾಡ್ತೀವಿ, ಗಾಡಿಗಳ ಡೀಟೇಲ್ಸ್ 90% ನಿಮ್ಮ ಫೋನಲ್ಲೇ ಕ್ಲಿಯರ್ ಮಾಡ್ತೀವಿ. ದಯವಿಟ್ಟು ಬನ್ನಿ, ಲೊಕೇಶನ್ ಬನ್ನಿ, ಗಾಡಿನ ನೋಡಿ. ನಾವು ಏನು ಹೇಳಿದ್ದೀನೋ ಅದೇ ಇರುತ್ತೆ. ಪ್ಲಸ್ ಎಲ್ಲ ಗಾಡಿಗೂ ನಿಮಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ, ಪ್ಲಸ್ 6 ತಿಂಗಳು ವಾರಂಟಿ ಗ್ಯಾರಂಟಿ ಸಿಗುತ್ತೆ. ಬಟ್ ಆದರೆ ಈ ವಿಡಿಯೋದಲ್ಲಿ ನಿಮಗೆ ಫೈನಲ್ ರೇಟ್ ಹೇಳಿದ್ದೀನಿ, ಕಡಿಮೆ ಅಂತೂ ಆಗಲ್ಲ. ಯಾಕಂದರೆ ಚಾನ್ಸಲ್ಲಿ ಕೊಡ್ತಾ ಇದ್ದೀನಿ. ಹೆಸರಿಗೆ ಚಾನ್ಸ್ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ನಾನು ಚಾನ್ಸಲ್ಲೇ ಕೊಡ್ತಾ ಇದ್ದೀನಿ. ನಾವು ರೇಟಲ್ಲಿ ಹೇಳಿದ್ದೀನಲ್ಲ, ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರೇಟ್ ಕಡಿಮೆ ಅಂತೂ ಆಗಲ್ಲ, ಏನು ರೇಟ್ ಹೇಳಿದ್ದೀನೋ ಅದೇ ಫೈನಲ್ ಸರ್. ಏನು ಸರ್ ಚಾನ್ಸ್ ಪ್ರೈಸಲ್ಲಿ ಕೊಡ್ತೀನಿ ಅಂತ 7 ಸೀಟರ್ ಇಷ್ಟೇ ಇರೋದು ನಿಮ್ಮ ಹತ್ರ ಅಂತ ಕೇಳ್ತೀರಾ? ಇಲ್ಲ ಸರ್, ಇನ್ನೂ ಕೂಡ ಇರುತ್ತೆ. XUV 500 66 ವೇರಿಯಂಟು ನೀವು ನೋಡ್ತಾ ಹೋಗ್ಬೋದು. ಅಲೋವಿಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂತ ಗಾಡಿ ಅಂತಾನೆ ಹೇಳ್ಬೋದು ಸರ್. ಈಗ ಇದ್ರ ಬಗ್ಗೆ 2014 ಥರ್ಡ್ ಓನರ್ W6 ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಗ್ವಿಲ್ ಹಾಕಿದ್ದಾರೆ. ಗಾಡಿ ಸೂಪರ್ ಆಗಿದೆ. XUV 500 ಕಮ್ಮಿ ಓಡಿರೋ ಗಾಡಿ, ಬರೀ 73,000 ಗಾಡಿ ಓಡಿದೆ. ಈ ಗಾಡಿನ ಬರೀ 6,80,000 ಕೊಡ್ತೀನಿ ಸರ್. 6,80,000 6,80,000 2014 ಮಾಡಲ್ W6 ಹೊಸ ಟೈರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಗ್ವಿಲ್. ಓಕೆ, 6,80,000 ಕೊಡ್ತೀನಿ. ಲೋನು ಸರ್ ಮಾಡ್ಕೊಡ್ತೀನಿ ಸರ್. ಒಂದು 5 ಲಕ್ಷ ರೂಪಾಯಿ ಲೋನೇ ಆಗ್ಬಿಡುತ್ತೆ. 1,80,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಕೊಡಿ ಮಾಡ್ಕೊಡ್ತೀನಿ. ಇಷ್ಟೇನಾ ಸರ್ ಚಾನ್ಸ್ ಪ್ರೈಸ್ ಅಲ್ಲಿ? ಇನ್ನೂ ಇದೆಯಾ ಕಾರ್ಗಳು ಸರ್? ಇನ್ನೂ ಜಾಸ್ತಿ ಇದೆ, ಶೆಡ್ ಅಲ್ಲಿ ಇದೆ. ಬನ್ನಿ. ಹೌದಾ, ಬನ್ನಿ ಸರ್ ಹೋಗೋಣ. ಬನ್ನಿ ಗುರು. ತಾರ್ಗಲ್ದು ವಿಡಿಯೋ ನೋಡಿರ್ತೀರಾ ಅಕಸ್ಮಾತ್ ಆಗಿ ಸರ್, ನಮಗೆ ಫಸ್ಟ್ ಜನರೇಷನ್ ಬೇಕು ಸರ್. ಯಾಕಂದ್ರೆ ಅದರಲ್ಲಿ ಇರೋದೇ ಗತ್ತು ಅನ್ನೋರಿಗೆ ಅದು ಕೂಡ ಇರುತ್ತೆ, ಅದು ಕೂಡ ಡೀಸೆಲ್ ವೇರಿಯಂಟ್. ಸರ್ ಹೇಳಿ ಸರ್ ಡೀಟೇಲ್. ಸರ್ ಇದು 2011 ಸಿಂಗಲ್ ಓನರ್ ಮಹೇಂದ್ರ ಥಾರ್ ಫಸ್ಟ್ ಜನರೇಷನ್ ವೆಹಿಕಲ್. ಇದು AC ಪವರ್ ಸ್ಟೀರಿಂಗ್ ಬರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ನಾನೇ ರೀಪೇಂಟಿಂಗ್ ಮಾಡಿದ್ದೀನಿ. ಇದನ್ನ 5.5 ಲಕ್ಷಕ್ಕೆ ಚಾನ್ಸಲ್ ಕೊಡ್ತೀನಿ. 5.5 ಲಕ್ಷ ಕೊಡ್ತೀನಿ. ಓಕೆ, 5,50,000 ತಾರ್ ಫಸ್ಟ್ ಜನರೇಷನ್, ಅದು ಕೂಡ ಡೀಸೆಲ್ ವೇರಿಯಂಟ್. 5.5 ಲಕ್ಷಕ್ಕೆ ಗೂಗಲ್ ಅಲ್ಲಿ ತಾರೇ ಇಲ್ಲ, ಆದ್ರೆ ನಾನು ಕೊಡ್ತೀನಿ. ಓಕೆ,
ಗೂಗಲ್ ಅಲ್ಲೇ ಸಿಗದಿರೋಂಥ ಪ್ರೈಸ್ ಇವ್ರ ಹತ್ರ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಸರ್ ರೆಕ್ಸ್ಟಾನ್ ಸರ್ 2014 ಮಹೇಂದ್ರ ರೆಕ್ಸ್ಟಾನ್ ಇದು ಸೇಲ್ಸ್ ಅಂಡ್ ಸರ್ವಿಸ್ ಈಗ್ಲೂ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಇದು ಬಂದು ನಿಮಗೆ 1,37,36,000 ಓಡಿದೆ. ಡೀಸೆಲ್ ಗಾಡಿ. ಈ ಗಾಡಿ ಬಂದು 6.5 ಲಕ್ಷ ಕೊಡ್ತೀನಿ ಸರ್. 6.5 ಲಕ್ಷ 6.5 ಲಕ್ಷಕ್ಕೆ 2014 ರೆಕ್ಸ್ಟಾನ್ ಕೊಡ್ತೀನಿ. ಓಕೆ. ಸೊ ಯಾರಾದ್ರೂ ಒಳ್ಳೆ ಮಜಲ್ ಗಾಡಿ ಬೇಕು, ಗಟ್ಟಿ ಕೂಡ ಇರಬೇಕು ಅಂದ್ರೆ ಸೊ ಈ ಗಾಡಿ ಕೂಡ ನೀವು ಪ್ರಿಫರ್ ಮಾಡಬಹುದು. ನೆಕ್ಸ್ಟ್ ಸರ್ ಇದು ಸ್ಕೋಡಾ ಲಾರಾ ಆಂಬಿಯಂಟ್. ಇದು 2010 ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಜಾಸ್ತಿ ಇದೆ. ಈ ಗಾಡಿ ಬಂದು ಬರೀ 3,20,000 ಕೊಡ್ತೀನಿ ಸರ್. ಓಕೆ. 3,20,000ಗೆ. ಹೌದು. ಓಕೆ. ಅದು ಕೂಡ ನಿಮಗೆ ಸ್ಕೋಡಾ. ಸೊ ಯಾರಾದ್ರೂ ಲಕ್ಸುರಿ ವೆಹಿಕಲ್ ಸಡನ್ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಗಾಡಿ ಆಗಿರುತ್ತೆ. ಸೊ ನೋಡಿ 2012 ಸೆಕೆಂಡ್ ಓನರ್ ಪೆಟ್ರೋಲ್ ಟೈಟಾನಿಯಂ ಫೋರ್ಡ್ ಫಿಗೋ. ಓಕೆನಾ. ಲೋನು ಆಗುತ್ತೆ ಈ ಗಾಡಿಗೆ. 2012 ಮಾಡಲು. ಈ ಗಾಡಿನ ನಿಮಗೆ 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಟೈಟಾನಿಯಂ ಫೋರ್ಡ್ ಫಿಗೋ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಗಾಡಿ ಇದೆ, ನೋಡ್ಕೊಳ್ಳಿ. ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನಿಮಗೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಯಾವ ರೀತಿ ಓಡಿಸ್ತೀರಾ ಅದೇ ತರ ನಿಮಗೆ ಮೈಲೇಜ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ ಡೀಸೆಲ್ ವೇರಿಯಂಟ್. ಇದು ಕೂಡ ಚಾನ್ಸಾ ಸರ್? ಹೌದು ಸರ್, ಎಲ್ಲ ಗಾಡಿ ಚಾನ್ಸೇ. 2012 ಸೆಕೆಂಡ್ ಓನರ್ ವಾಟರ್ ಜೆಟ್ ಇಂಜಿನ್. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. ಈ ಗಾಡಿ ಬಂದು ಬರೀ 2,20,000 ಕೊಡಿ ತಗೊಂಡೋಗಿ. ಡೀಸೆಲ್ 20 ಬರುತ್ತೆ ಮೈಲೇಜ್. ಹೌದು ಸರ್, 20+ ಮೈಲೇಜ್ ಕೂಡ ಬರುತ್ತೆ. ಸೊ ಮತ್ತೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಸರ್ ಪೋಲೋ ಬರಕ್ಕೂ ಮುಂಚೆ ಇದೆ ಸರ್ ಪೋಲೋ ತರ ಗೆತ್ತಾಗಿದ್ದಂತ ಗಾಡಿ ಇದು. ಸೊ ಬೇಕನ್ನೋರು ವಿಸಿಟ್ ಮಾಡಬಹುದು. ನೆಕ್ಸ್ಟ್ ಸರ್ ಮತ್ತೊಂದು 7 ಸೀಟರ್ ಇನೋವಾ ಇದೆಯಾ ಸೋಲ್ಡ್ ಆಗಿದೆ ಸರ್. ಶಿಫ್ಟ್ ತೋರಿಸ್ಬಿಡೋಣ ಬನ್ನಿ. ಓಕೆ ಬನ್ನಿ ಸರ್. ಯಾಕಂದ್ರೆ ಶಿಫ್ಟ್ ಸೊ ನೀವು ನೋಡ್ತಾ ಇರಬಹುದು. ಶಿಫ್ಟ್ ಕೂಡ ಇಲ್ಲಿರುತ್ತೆ. KA53 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಗಾಡಿ ಕೂಡ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನೀವೇನು ಮಾತಾಡಾಗೆ ಇಲ್ಲ. ಇದು ಬಂದ್ರೆ ನಿಮಗೆ VDI ಲಿಮಿಟೆಡ್ ಎಡಿಷನ್ ಸರ್ ಇದು? ಇಲ್ಲ ಸರ್, LDI ಇದು, VDI ಅಲ್ಲ. ಓಕೆ. LDI ಬಟ್ VDI ಇದು ಹೋಲೋಗ್ರಾಮ್ ಹಾಕಿದ್ದಾರೆ. ಮಾಡಲು ಸರ್ ಇದು ಸರ್ ಇದು 2017 ಈ ಶೇಪ್ ಅಲ್ಲಿ ಡೀಸೆಲ್ ಗಾಡಿ ಸಿಗೋದು ಫುಲ್ ಡಿಮಾಂಡ್ ಇದೆ. ಬರೀ 46,000 ಓಡಿದೆ. ಗಾಡಿಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಜಾಸ್ತಿ ಇದೆ. ಕಾಂಟಿನೆಂಟಲ್ ಟೈರ್ ಹಾಕಿದ್ದಾರೆ. ಒಂದು ಟೈರ್ ಬಂದು 9,000 ಚಿಲ್ಲರೆ ಬರುತ್ತೆ. 4 ಟೈರ್ ಹೊಸದಿದೆ. ಪ್ಲಸ್ ಸಬ್ಬೂಪರ್, ಆಂಪು, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ. ಕಮ್ಮಿ ಅಂದ್ರೂ 1 ಲಕ್ಷ ರೂಪಾಯಿ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಇದರಲ್ಲಿ. ಓಕೆ. 1 lakh ಪ್ಲಸ್. ಓಕೆನಾ. ಈ ಗಾಡಿ ಬಂದು 5,75,000 ಕೊಡ್ತೀನಿ ಸರ್. ಓಕೆ. 5,75,000. 2017 ಶಿಫ್ಟ್ ಡೀಸೆಲ್ ಗಾಡಿ, ಲೋ ರಿವನ್ ಗಾಡಿ, ಫುಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಗಾಡಿ. ಓಕೆ. ಯಾವ್ದು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಂಗಿಲ್ಲ. ಸಬ್ಬೂಪರ್, ಆಂಪು, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಫ್ಲೋರ್ ಮ್ಯಾಟು, ಲೆದರ್ ಶೀಟು, ಪ್ಲಸ್ ಹೊಸ ಟೈರ್ಸ್ ಎಲ್ಲ ಹೊಸದಿದೆ. ಓಕೆ. ಸೂಪರ್ ಆಗಿದೆ ಗಾಡಿ. ತುಂಬಾ ಚಾನ್ಸ್ ಅಲ್ಲಿ ಕೊಡ್ತೀನಿ. 5,75,000 ಕೊಡ್ತೀನಿ. ಇನ್ನೇನು ಮತ್ತೆ ಕಾರ್ ತಗೊಳ್ಳೋದೇ ಒಳಗಡೆ ಮ್ಯೂಸಿಕ್ ಹಾಕೊಂಡು ಜಿಂಗ್ ಚಾಕ್ ಅಂತ ಹೋಗ್ತಾ ಇರ್ಬೋದು. ಯಾಕಂದ್ರೆ ಆಂಪ್ ಉಪ್ಪರ್ ಕೂಡ ಇದರಲ್ಲಿ ಇರುತ್ತೆ. ಸೊ ಇನೋವಾ 2.5G ವೇರಿಯಂಟ್ KA53 ಅಂದ್ರೆ ಬ್ಯಾಂಗ್ಳೂರ್ ಸ್ಟೈಲ್ ವೆಹಿಕಲ್ ಇದಾಗಿರುತ್ತೆ. 2012 ಸಿಂಗಲ್ ಓನರ್. ಓಕೆ. 90,000 ಕಿಲೋಮೀಟರ್ ಓಡಿದೆ. GS ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ. ಓಕೆ. ಈ ಗಾಡಿ ಬಂದು 8,75,000 ಕೊಡ್ತೀನಿ ಸರ್. 8,75,000ಗೆ ಟೈಪ್ 4 ಶೇಪ್ 2012 ಸಿಂಗಲ್ ಓನರ್ ಗಾಡಿ. ಓಕೆ. ಲೋನ್ ಸರ್ ಇದಕ್ಕೆ ಮಾಡ್ಕೊಡ್ತೀನಿ ಸರ್. 2012 ಅಂದ್ರೆ ನಿಮ್ಗೆ 1 ವರ್ಷ ಇಲ್ಲ ಅಂದ್ರೆ 14 ತಿಂಗಳು ಟೆನ್ಯೂರ್ ಸಿಗುತ್ತೆ. ಓಕೆ. ಟೆನ್ಯೂರ್ ಕಡಿಮೆ ಆಗುತ್ತೆ. ಯಾಕಂದ್ರೆ 2012 ಮಾಡಲ್ವಾ, ಹಂಗಾಗಿ ಜಾಸ್ತಿ ಟೆನ್ಯೂರ್ ಸಿಗಲ್ಲ. ಎಲ್ಲೋ ಬೋರ್ಡ್ ಇದೆಯಾ ಸರ್ ಸೆಲ್ಗೆ? ಎಲ್ಲೋ ಬೋರ್ಡ್ ಇದೆ ಸರ್. ಇದು ಚಾನ್ಸ್ ಪ್ರೈಸಾ? ಹೌದು ಸರ್. 2017 ಮಾಡಲು ನಿಮ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ಓಕೆ. 5 ಲಕ್ಷ. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. 4 ಟೈರ್ ಹೊಸ ಟೈರ್ ಇದೆ. ಶೀಟ್ ಕವರ್ ಹೊಸದಿದೆ. ಪ್ಲಸ್ ಫ್ಲೋರ್ ಮ್ಯಾಟು ಹೊಸದಿದೆ ಸರ್. ETS ಎಲ್ಲೋ ಬೋರ್ಡು GD ಬರೀ 5 ಲಕ್ಷ ತಗೊಂಡ್ ಬನ್ನಿ, ತಗೊಂಡೋಗಿ. ಓಕೆ. 5 lakhsಗೆ. ಸೊ ನೆಕ್ಸ್ಟ್ ಸರ್ i10 K04 ರಿಜಿಸ್ಟರ್ಡ್. i10 2008 ಮಾಡಲ್ ಥರ್ಡ್ ಓನರ್ ಸರ್ ಇದು. ಸಾರಿ ಸಿಂಗಲ್ ಓನರ್. 2008 ಮಾಡಲ್ ಸಿಂಗಲ್ ಓನರ್. ಈ ಗಾಡಿ ಬಂದು 2,10,000 ಕೊಡ್ತೀನಿ. 2,10,000 2,10,000 ನಿಮ್ಗೆ ಅದರಲ್ಲೂ ಕೂಡ ಆರಾಮಾಗಿ ನೀವು 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಅಷ್ಟು ಕೂಡ ಆ ಗಾಡಿಲೂ ಕೂಡ ಇರುತ್ತೆ. ಸೊ ನೆಕ್ಸ್ಟ್ Hyundai i20 K51 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್ ಇದು. 2013 ಡೀಸೆಲ್ ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಟಚ್ ಅಪ್ ಪೇಂಟ್ ಆಗಿದೆ ಗಾಡಿ ಇದು. ಇದು ಬಂದು 4 lakhs ಕೊಡ್ತೀನಿ ಸರ್. 4 ಲಕ್ಷ. ಹೌದು, 4 ಲಕ್ಷ ಕೊಡ್ತೀನಿ. ಓಕೆ. ಟಚ್ ಅಪ್ ಪೇಂಟ್ ಆಗಿರುತ್ತೆ. ಫುಲ್ ಪೇಂಟ್ ಏನಾಗಿಲ್ಲ, ಟಚ್ ಅಪ್ ಪೇಂಟ್ ಆಗಿದೆ. 4 lakhs ಕೊಡ್ತೀನಿ. 2013 ಡೀಸೆಲ್. ಓಕೆ ಸರ್ ಹೇಳಿ ಸರ್. ರಿಡ್ಜ್ಗೂ ಒಂದು ಚಾನ್ಸ್ ಪ್ರೈಸ್ ಹೇಳಿ ಸರ್ ಅದಕ್ಕೆ. ಹೌದು. ಇದು 2016 ಇದು ಸಿಂಗಲ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. 3,70,000 ಕೊಡ್ತೀನಿ ಸರ್. 3,70,000 ಡೀಸೆಲ್ ವೇರಿಯಂಟ್. ಡೀಸೆಲ್ LDI ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. 3,70,000ಗೆ 2016 ಮಾಡಲ್ ಕೊಡ್ತೀನಿ. ಓಕೆ. ಲೋನು ಸರ್ ಇದಕ್ಕೆ? ಸರ್ ಈ ಗಾಡಿಗೆ ಒಂದು 2.5 ಲೋನ್ ಆಗ್ಬಿಡುತ್ತೆ ಸರ್. 2.5 lakhs. ಹೌದು. ಓಕೆ. 2.5 ಲಕ್ಷ ನೀವು ಈ ಗಾಡಿಗೂ ಕೂಡ ಲೋನ್ ಅಡ್ವಾನ್ಸ್ ಆಗಿದೆ ಸರ್. ಓಕೆ. ಇದು ವ್ಯಾಗನರ್ ಆಲ್ರೆಡಿ ಸೋಲ್ಡ್. X1 ವಿತ್ ಸನ್ ರೂಫ್ ಜೊತೆ ಇರುವಂತ ಗಾಡಿ. ನಿಮ್ಗೆ ಅಲೋವೆಲ್ಸ್ ಇರುತ್ತೆ. ಪ್ರತಿಯೊಂದು ಫೀಚರ್ ಕೂಡ ಇರುವಂತ ಗಾಡಿ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 2012 ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. X1 ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಮೈಗ್ರೇಟ್ ಗಾಡಿ ಎಲ್ಲ ಪಕ್ಕಾ ಬೆಂಗಳೂರು ಗಾಡಿ. ಈ ಗಾಡಿ ಬಂದು
ಅದೇ ಇಯರ್ ಅಂಡ್ ಆಫರ್ ಚಾನ್ಸಲ್ ಕೊಡ್ತಾ ಇದ್ದೀನಿ. ಎಲ್ಲ ಚಾನ್ಸ್ ಹೆಸರು ಕೇಳೋಕಲ್ಲ, ಇದು ನಾನು ಕೊಡ್ತಾ ಇರೋ ರೇಟ್ ಎಲ್ಲ ಚಾನ್ಸ್ ಕಾಸ್ಟ್ ಕಿಂತ ಕಡಿಮೆ ಕೊಡ್ತಾ ಇದ್ದೀನಿ. ಓಕೆನಾ, ಇಯರ್ ಅಂಡ್ ಆಫರ್. ಓಕೆನಾ, ನೀವು ಬಂದ್ರೆ ಎಂಜಾಯ್ ಮಾಡ್ಬೋದು. ಈ ಗಾಡಿನ 2012 BMW X1 ವೇರಿಯಂಟ್ ಬರೀ 8 ಲಕ್ಷ ಕೊಡ್ತಾ ಇದೀನಿ ಸರ್. 8 ಲಕ್ಷಕ್ಕೆ? ಹೌದು. ಓಕೆ, 8 ಲಕ್ಷಕ್ಕೆ BMW X1 ಕೂಡ ಸಿಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಯಾಕಂದ್ರೆ BMW ಬಗ್ಗೆ ತುಂಬಾ ಜನ ಗೊತ್ತೇ ಇರುತ್ತೆ. ಯಾರಾದ್ರೂ ಹುಡುಕ್ತಾ ಇದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಅಂತ, ಸೊ ಅದನ್ನು ಕೂಡ ಒಂದಲ್ಲ 2 ಗಾಡಿ ಇರುತ್ತೆ. ಅದ್ರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ನೀವು ನೋಡ್ತಾ ಇರ್ಬೋದು K63 ರಿಜಿಸ್ಟರ್ಡ್ ವೆಹಿಕಲ್. ಟೈರ್ ಕಂಡೀಷನ್ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ. ಗನ್ನು ಮಿಷಿನ್ ಗನ್ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ 2017 ಮಾಡಲ್, ಸಿಂಗಲ್ ಓನರ್, ಬೆಲರೋ ಪವರ್ ಪ್ಲಸ್ ಇಂಜಿನ್, 3 ಲೀಟರ್ಸ್ ಇಂಜಿನ್ ಈ ಗಾಡಿ. ತುಂಬಾ ಚೆನ್ನಾಗಿದೆ. ಎಲ್ಲ ಹುಡುಕಿದ್ರು ನಾನು ಹೇಳ್ತಾ ಇರೋ ಪ್ರೈಸ್ ಡೀಲರ್ ಹತ್ರನೂ ಸಿಗಲ್ಲ ಈ ಗಾಡಿ. ಈ ಗಾಡಿ ನಿಮ್ಗೆ ಬರೀ 6 ಲಕ್ಷ ರೂಪಾಯಿ ಕೊಡ್ತೀನಿ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ. 6 ಲ್ಯಾಕ್ಸ್ಗೆ 2017 ಬೆಲರೋ ತಗೊಂಡೋಗಿ ಎಲ್ಲಾನ ಹುಡುಕಿ ಸಿಗಲ್ಲ, ಈ ರೇಟ್ ಕೊಡಲ್ಲ, ಸಿಗಲ್ಲ ಸರ್. ಇದಕ್ಕೆ ಸರ್ ಲೋನ್ ನಿಮಗೆ ಪ್ರೊಫೈಲ್ ಚೆನ್ನಾಗಿದ್ರೆ 6 ಲಕ್ಷ ರೂಪಾಯಿ ಲೋನೇ ಆಗ್ಬಿಡುತ್ತೆ. 6 ಲಕ್ಷ ಲೋನೇ ಆಗುತ್ತೆ. ಲೋನ್ ಅಮೌಂಟ್ಗೆ ಗಾಡಿ ಕೊಟ್ಬಿಡ್ತೀನಿ. ಬಟ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಎ ಗ್ರೇಡ್ ಅಲ್ಲಿ ಬರ್ಬೇಕು ಪ್ರೊಫೈಲ್. ಅಂದ್ರೆ ಟಾಪ್ ಅಲ್ಲಿ ಇರ್ಬೇಕು, ಎಲ್ಲಾನು ಕೂಡ ಕ್ಲಿಯರ್ ಆಗಿರ್ಬೇಕು, ಟೈಮ್ EMI ಪೇ ಆಗಿರ್ಬೇಕು. ಓಕೆ, ಸೊ ಇದು ನೋಡಿದ್ರಿ ಅಲ್ವಾ. ಈಗ ಮತ್ತೊಂದು ಗಾಡಿ, ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ KS01 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಸೊ ಗಾಡಿ ಎಲ್ಲಾನು ಕೂಡ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವಂತದ್ದು. ಸರ್ ಇದ್ರ ಬಗ್ಗೆ ಡೀಟೇಲ್. ಸರ್ ಇದು ಬಂದು 2016 ಮಾಡಲು, ಸೆಕೆಂಡ್ ಓನರ್, 1,12,000 ಓಡಿದೆ. M2DA ಇಂಜಿನ್, 4 ಸಿಲಿಂಡರ್ ಇಂಜಿನ್, ವೈಟ್ ಕಲರ್. ಇದು ವೈಟ್ ಕಲರ್ M2DA ಇಂಜಿನ್ ಅದು ತುಂಬಾ ಡಿಮ್ಯಾಂಡ್ ಗಾಡಿ. ಈ ಗಾಡಿನ ಬಂದು 6,30,000 ಕೊಡ್ತೀನಿ ಸರ್. ಓಕೆ, 6,30,000, 6,30,000ಕ್ಕೆ. ಸರ್ ಇದಕ್ಕೆ ಲೋನು? ಇದಕ್ಕೆ ಒಂದು 5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಸರ್. 5 ಲಕ್ಷಕ್ಕೆ ಲೋನ್ ಆಗುತ್ತೆ. ಅದು 17 ಮಾಡಲು, ಇದು 16 ಮಾಡಲು. ಅದು ಪವರ್ ಪ್ಲಸ್ ಇಂಜಿನ್, ಇದು M2DA ಇಂಜಿನ್. ಅದು 6 ಲಕ್ಷ ರೂಪಾಯಿ ಕೊಡ್ತೀನಿ. ಇದು 6,30,000 ಕೊಡ್ತೀನಿ. 2 ಗಾಡಿ ಚೆನ್ನಾಗಿದೆ, ಬನ್ನಿ ಇರುವಂತ ಬಜೆಟ್ ಕಾರ್ಗಳನ್ನ ನೋಡ್ಕೊಂಡ್ ಬಂದ್ರಿ ಅಲ್ವಾ ಸರ್. ಇವಾಗ ಏನ್ ಫೈನಲ್ ಪ್ರೈಸ್ ಹೇಳಿದಿರಾ ಸರ್? ಅದ್ರಲ್ಲೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಸರ್? ಇಲ್ಲ ಸರ್, ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಯಾಕಂದ್ರೆ ಸುಮ್ನೆ ಬಾಯಿ ಮಾತಿಗೆ ಚಾನ್ಸಲ್ ಕೊಡ್ತೀನಿ, ಕಡಿಮೆ ಕೊಡ್ತೀನಿ ಅಂತ ಹೇಳೋದಲ್ಲ. ಕಡಿಮೆ ಕೊಡಬೇಕು. ಅದರಿಂದ ಎಲ್ಲಾ ಗಾಡಿನೂ, ಕೆಲವೊಂದು ಗಾಡಿ ಕಾಸ್ಟಿಕ್ಕಿಂತ ಕಡಿಮೆ ಕೊಟ್ಟಿದ್ದೀನಿ, ಎಲ್ಲ ಗಾಡಿ ಕಾಸ್ಟ್ ಹೇಳಿದ್ದೀನಿ, ಕಾಸ್ಟಿಕ್ಕಿಂತ ಕಡಿಮೆನೂ ಹೇಳಿದ್ದೀನಿ. ಅದರಿಂದ ದಯವಿಟ್ಟು ನಿಮ್ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಏನೇ ಇದ್ರೂ ನಂಬರ್ ಕೊಟ್ಟಿದ್ದೀನಲ್ಲ, ಅದನ್ನ ನೀವು ಕೇಳಿ, ವಾಟ್ಸಪ್ ಮಾಡ್ತೀನಿ. ಡೀಟೇಲ್ ಫುಲ್ಲಾಗಿ ಕ್ಲಿಯರ್ ಆಗಿ ಕೇಳಿ. 90% ನೀವು ಫೋನಲ್ಲೇ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಬನ್ನಿ. ಬಟ್ ಹೇಳಿರೋ ರೇಟೇ ಫೈನಲ್, ಅದಕ್ಕೆ ಕಮ್ಮಿ ಆಗಲ್ಲ. ಬಂದು ಇಲ್ಲ ಟ್ರೈ ಮಾಡೋಣ, ಒಂದು 20,000 ಕಡಿಮೆ ಮಾಡಿ ಟ್ರೈ ಮಾಡೋಣ, ಒಂದು 50,000 ರೂಪಾಯಿ ಕಡಿಮೆ ಮಾಡಕ್ಕೆ ಟ್ರೈ ಮಾಡೋಣ ಅಂತ ಬಂದ್ರೆ ಇಲ್ಲಿ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಇಯರ್ ಅಂಡ್ ಆಫರು ಆನೆಸ್ಟಾಗಿ ಕೊಡ್ತಾ ಇದ್ದೀನಿ, ಸೂಪರ್ ಆಗಿ ಕೊಡ್ತಾ ಇದ್ದೀನಿ. ಚಾನ್ಸಲ್ಲಿ ಕೊಡ್ತಾ ಇದ್ದೀನಿ, ಹೆಸರಿಗೆ ಚಾನ್ಸಲ್ ಇಲ್ಲ. ರೇಟಲ್ಲಿ ನಿಮ್ಗೆ ನೋಡುವಾಗಲೇ ಗೊತ್ತಾಗುತ್ತೆ. ಚಾನ್ಸಲ್ಲೇ ಕೊಡ್ತಾ ಇದ್ದೀನಿ. ನಾನು ಹೇಳಿರೋ ರೇಟೇ ಫೈನಲು, ಕಮ್ಮಿ ಅಂತೂ ಆಗಲ್ಲ. ಬಂದು ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ. ಓಕೆ, ಸೊ ಕೇಳಿದ್ರಲ್ಲ. ಸೊ ಹೇಳಿರೋದು ನಾನ್ ಬಾರ್ಗೇನಿಂಗ್ ಪ್ರೈಸ್, ಅಂದ್ರೆ ಯಾವುದೇ ರೀತಿ ಚೌಕಾಸಿ ಅಂತ ವ್ಯಾಪಾರ ಅಂತ ಇರೋದಿಲ್ಲ. ಹೇಳಿರೋಂಥದ್ದು ಕೊನೆಯ ಬೆಲೆ, ಅಂದ್ರೆ ಫೈನಲ್ ಪ್ರೈಸ್ ಆಗಿರುತ್ತೆ. ಸೊ ಯಾರ್ಯಾರಿಗೆ ಇದು ಫೈನಲ್ ಪ್ರೈಸ್, ಯಾರ್ಯಾರಿಗೆ ವರ್ತ್ ಅಂತ ಅನ್ಸುತ್ತೆ, ಅದು ಕೂಡ ಚಾನ್ಸ್ ಪ್ರೈಸ್ ಅಲ್ಲಿ ಇರುವಂತದ್ದು. ಏನಪ್ಪಾ ಇವರು ಫೈನಲ್ ಅಂತ ಹೇಳ್ತಾ ಇದಾರೆ, ಹೋದ್ರೆ ಒಂದು 10,000 ರೂಪಾಯಿ ಕಡಿಮೆ ಮಾಡೋದು ತಪ್ಪು ತಿಳ್ಕೊಬಿಡಿ ದಯವಿಟ್ಟು. ಯಾಕಂದ್ರೆ ಎಲ್ಲರೂ ಹೆಸರಿಗೆ ಚಾನ್ಸಲ್ಲಿ ಹೇಳ್ತಾರೆ, ನಾನು ಚಾನ್ಸಲ್ಲೇ ಕೊಡ್ಬೇಕಂತ ರೇಟ್ ಕಡಿಮೆ ಮಾಡ್ಬಿಟ್ಟು ಹೇಳಿದ್ದೀನಿ. ಅದರಿಂದ ನಾನು ಏನು ಹೇಳಿದ್ದೀನೋ ಅದೇ ರೇಟ್ ಫೈನಲ್, ಅದಕ್ಕಿಂತ ಕಡಿಮೆ ಆಗಲ್ಲ. ಓಕೆ, ಸೊ ಫೈನಲ್ ಪ್ರೈಸ್ ಆಗಿರುತ್ತೆ. ಸೊ ಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಬಜೆಟ್ ಕಾರ್ಸ್ ಅಲ್ಲಿರುವಂಥ ಎಲ್ಲ ಕಾರ್ಗಳು ಕೂಡ ನಾವು ಡೀಟೇಲ್ ಕೊಟ್ಟಿದ್ದೀವಿ ಸರ್. ಇಷ್ಟೊತ್ತು ನಿಮ್ಮ ಒಂದು ಟೈಮ್ ಕೊಟ್ಟು ಎಲ್ಲ ಇನ್ನೊಂದು ನಮ್ದು ಆಫರ್ ಎಲ್ಲ ಜಾಸ್ತಿ ಇದೆಯಲ್ಲ, ಅದೇ ಆಫೀಸ್ ಕಮಿಷನ್ ಎಲ್ಲ, ಟ್ರಾನ್ಸ್ಫರ್ ಫೀಸ್ ಎಲ್ಲ. ಓಕೆ, ಹೌದು, ಆಫೀಸ್ ಕಮಿಷನ್ ಇಲ್ಲ. ಫುಲ್ ಕ್ಯಾಶ್ ಕೊಟ್ರೆ ಬೆಂಗಳೂರು ಆದ್ರೆ ಟ್ರಾನ್ಸ್ಫರ್ ಫ್ರೀ ಆಗಿ ಮಾಡ್ಕೊಡ್ತೀನಿ. ಔಟ್ ಆಫ್ ಸ್ಟೇಷನ್ ಇದ್ರೆ CCF ಕೊಡ್ತೀನಿ. 100% ವಾರಂಟಿ ಗ್ಯಾರಂಟಿ ಕೊಡ್ತೀನಿ. ಎಲ್ಲಾ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಪ್ಲಸ್ ಇಂಜಿನ್ಗೆ ಗೇರ್ ಬಾಕ್ಸ್ ಮಾತ್ರ 6 ತಿಂಗಳು ವಾರಂಟಿ ಗ್ಯಾರಂಟಿ ಸಿಗುತ್ತೆ. ಪ್ಲಸ್ ಗಾಡಿ ಕೊಡೋಕ್ ಮುಂದೆ ಜನರಲ್ ಚೆಕಪ್ ಮಾಡಿ, ಜನರಲ್ ಸರ್ವಿಸ್ ಮಾಡಿ ಕೊಡ್ತೀವಿ. ಇಷ್ಟು ಇದು ಇದೆ ಸರ್ ಇಲ್ಲಿ. ದಯವಿಟ್ಟು ಬನ್ನಿ, ಈ ಚಾನ್ಸ್ ನ ಮಿಸ್ ಮಾಡಕ್ ಹೋಗ್ಬಿಡಿ. ಗಾಡಿ ತುಂಬಾ ಚಾನ್ಸ್ ಅಲ್ಲಿ ಹೇಳಿದೀನಿ, ತಗೊಂಡೋಗಿ ಎಂಜಾಯ್ ಮಾಡಿ. ಖಂಡಿತ ಸರ್, ಯಾರು ವಿಡಿಯೋ ನೋಡ್ತಾ ಇದ್ರೆ ನಾನು ಚಂದದಾರ ಖಂಡಿತವಾಗಿ ವಿಸಿಟ್ ಮಾಡ್ತಾರೆ. ಇದೇ ತರ ಸರ್, ಅಟ್ಲೀಸ್ಟ್ ವರ್ಷಕ್ಕೆ ಒಂದು 4 ಸಲ ಆದ್ರೂ ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಖಂಡಿತ ದೇವ್ರು ಕೊಟ್ರೆ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.